ಸೋತರಿಗೆ ಎಂತ ಕೆಲಸ ಆಗೋಯ್ತು ಆ ನನ್ನಿಂದಾಗಿ ಅನ್ಯಾಯವಾಗಿ ತಡ ಆಗೋಯ್ತಲ್ಲ ಇವಾಗ. ಬೇಗ ಬೇಗ ಹೋಗ್ಬೇಕು. ಅವನು ಬೇರೆ ನಮ್ಮ ರಂಗಜ್ಜ ಬೇರೆ ಪಾಯಿಂಟ್ ಮಾಡಕ್ಕೆ ಅವ್ನು ಪರಮೇಶಿಗ ಯಾರಿಗ ಕರಿತೀನಿ ಇವತ್ತು, ಬೇಗ ಬಾರಣೆಯ ಅಂತ ಹೇಳಿದ್ದ. ನಾನ್ ನೋಡಿದ್ರೆ ಬಂದು ಮನೆ ಹತ್ರ ಒಂದ್ ಗಳಿಗೆ ಸುಧಾರಿಸ್ಕೊಳ್ಳೋಣಂತ ಹಂಗೆ ಕುಂತಿದ್ದೀನಿ. ಸಿಕ್ಕಾಬಟ್ಟೆ ನಿದ್ದೆ ಎಳೆದು ಬಿಡ್ತು. ಹೋಗಿ ಮಲ್ಕೊಂಡೇ ಬಿಟ್ಟಿದ್ದೀನಿ. ನಿದ್ದೆ ಬಂದಿದ್ದೆ ಗೊತ್ತಿಲ್ಲ. ಆಮೇಕಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಎಚ್ಚರ ಆಗ್ತೈತೆ. ಯಾಕೆ ಕೆಲಸ ಮಾಡಿ 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 ಬೆಳಿಗ್ಗೆ ನಾನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ಗಾಡಿ ತಿರ್ಗಾಡಿ ನನಗೂ ಸಾಕಾಗಂಗೆ ಆಗ್ಬಿಟ್ಟಿತ್ತು. ಅತ್ಲಾಗಿ ಇನ್ನೇನು ಮಾಡೋಣ ಹೇಳು ಅತ್ಲಾಗಿ. ನಿದ್ದೆ ಎಳಿತಿತ್ತು ಅತ್ಲಾಗಿ ಸುಮ್ಕೆ ಮಲ್ಕೊಂಬಿಟ್ಟೆ ಅತ್ಲಾಗಿ. ಬೇಗ ಹೋಗೋಣ, ಪಾಪ ನನಗೋಸ್ಕರ ಕಾಯ್ಕೊಂಡಿರ್ತಾನೆ. ಅವ್ನು ಬೇರೆ ನಮ್ಮ ರಂಗಜ್ಜ ಹಂಗಂತಾನೆ ಹೇಳಿದ್ದ, ಅಣ್ಣ ನೀನು ಬರೋವರೆಗೂ ನಾವು ಅಂತೂ ಯಾವುದೇ ಕಾರಣಕ್ಕೂ ನೀನು ಪಾಯಿಂಟ್ ಮಾಡಿಸೋಲ್ಲ ಕಣಣ್ಣ, ನೀನು ಬರಬೇಕು, ನಾವು ಪಾಯಿಂಟ್ ಮಾಡಿಸ್ಬೇಕು, ನಿನ್ಗೋಸ್ಕರ ಕಾಯ್ಕೊಂಡು ನಿಂತಿರ್ತೀವಿ, ಬೇಗ ಬಾರಣ್ಣ ಅಂತ ನಮ್ಮ ಹುಡುಗ ಹೇಳಿದ್ದ. ನಾನಿಲ್ದಲೆ ನಮ್ಮ ಹುಡುಗರು ಕೆಲಸ ಮಾಡೋದೇ ಇಲ್ಲ, ಮುಂದುವರ್ಸೋದೇ ಇಲ್ಲ. ನನ್ನಿಂದಾಗಿ ಇವಾಗ ಅನ್ಯಾಯವಾಗಿ ತಡ ಆಗಂಗೆ ಆಯ್ತಲ್ಲ ಪಾಪ. ಅನ್ಯಾಯವಾಗಿ ಕಾಯಿಸ್ಬಿಟ್ನಲ್ಲ. ಏನು ಮಾಡೋಣ ಅತ್ಲಾಗಿ ನನ್ಗೂ ಸಾಕಾಗಂಗೆ ಆಗ್ಬಿಡ್ತು. ಮನ್ಸಿಗೆ ಬೇರೆ ಸಮಾಧಾನ ಇಲ್ಲ, ಏನೇನೋ ಚಿಂತೆ ಯೋಚನೆಗಳು, ಹಂಗಾಗಿ ಅತ್ಲಾಗಿ ತಡ ಆಯ್ತು. ಹೋಗೋಣ ಇವಾಗ್ಲಾದ್ರೂ ಬೇಗ ಬೇಗ. ವಾ ಸಾವುಕಾರರು ಇಲ್ಲೇ ಇದ್ದಾರೆ. ನಾನ್ ನೋಡಿದ್ರೆ ಎಲ್ಲಾ ತಾವ್ಲೂ ಹುಡ್ಕೊಂಡ್ ಬರ್ತಿದೀನಿ, ಎಲ್ಲೋದ್ರು ನಮ್ಮ ಸಾವುಕಾರರು, ಎಲ್ಲೋದ್ರು ನಮ್ಮ ಸಾವುಕಾರರು ಅಂತ. ನಮ್ಮ ಸಾವುಕಾರರು ಇಲ್ಲೇ ಇದ್ದಾರೆ. ಹೆಂಗಪ್ಪ ಹೇಳೋದು, ಹೆಂಗಪ್ಪ ಇವರಿಗೆ ನೆಮ್ಸೋದು? ಆ ಶಂಕರಣ್ಣಂಗೆ ಬರೇ ಹೇಳ್ಬಿಟ್ಟಿದ್ದೀನಿ, ಬಿಲ್ಡಪ್ ಬೇರೆ ಕೊಟ್ಬಿಡ್ತೀನಿ ಇಲ್ದವೆಲ್ಲ. ಹಂಗೆ ಹಿಂಗೆ ನಮ್ಮ ಸಾವುಕಾರರಿಗೆ ಹೇಳ್ತೀನಿ ಬಿಡ್ರಿ, ನೀವು ತಲೆ ಕೆಡಿಸ್ಕೊಬಿಡ್ರಿ. ಏನಾದರೂ ಮಾಡಿಬಿಟ್ಟು ಆ ಪರಮೇಶಿಗೆ ಮಾತ್ರ ಪಾಯಿಂಟ್ ಮಾಡ್ಸೋಕ್ಕೆ ಮಾತ್ರ ಬಿಡೋಲ್ಲ, ಹಂಗೆ ಮಾಡ್ತೀನಿ ಸುಮ್ಕಿರಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿರಿ ಸಾವುಕಾರರು ಏನಾದ್ರೂ ಬೇಡ ಕಣ ಅವನೇ ಮಾಡಲಿ ಅಂತ ಹೇಳ್ಬಿಟ್ರೆ ಏನು ಮಾಡೋದು? ಇಲ್ಲ ಇಲ್ಲ ಇಲ್ಲ, ಏನಾದರೂ ಒಂದು ಮಾಡಲೇಬೇಕು. ಹಂಗಾದ್ರೆ ನನಗೊಂದು ವ್ಯಾಲ್ಯೂ ಇರುತ್ತೆ. ಆ ಶಂಕರಣ್ಣವ್ರೆಲ್ಲರೂ ನನಗೆ ಇನ್ನೂ ಹೆಲ್ಪ್ ಮಾಡ್ತಾರೆ, ಇನ್ನೂ ನೋಡ್ಕೊಳ್ತಾರೆ ನನಗೆ. ಇಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಅನ್ಯಾಯವಾಗಿ ತೊಂದರೆ ಆಗೋಗ್ಬಿಡುತ್ತೆ. ನನ್ನ ಹೆಸರು ಕಳ್ಕೊಳಕ್ಕೆ ನಾನು ತಯಾರಿ ಇಲ್ಲ, ಏನಾದರೂ ಮಾಡಲೇಬೇಕು. ಅಯ್ಯ ನಮ್ಮ ಸಾವುಕಾರರು ಚೆನ್ನಾಗಿದ್ರೆ ಆರಾಮಾಗಿ ಹೋಗ್ತಿದ್ರೆ ಏನು ಪರವಾಗಿಲ್ಲ. ಅಕಸ್ಮಾತ್ ಏನಾದರೂ ಕೋಪ ಗೀಪ ಏನಾದರೂ ಮಾಡ್ಕೊಂಡಿದ್ದಿದ್ರೆ ಇವರಿಗೆ ಮಾತಾಡ್ಸೋಕೆನೆ ಕೈ ಕಾಲೆಲ್ಲ ನಡಕ್ತಿರುತ್ತೆ. ನನಗೆ ಅಷ್ಟು ಭಯ ಆಗ್ತಿರುತ್ತೆ. ನಾನು ಯಾಕಾರ ಒಪ್ಕೊಂಡ್ಬಿಟ್ನೋ ಏನೋ ವಿಷಯ ಏನಾರ ಗೊತ್ತಾಗ್ಬಿಟ್ರೆ ಅನ್ಯಾಯವಾಗಿ ತಿರ್ಗಾ ಇನ್ನೂ ನಂಬಿಕೆ ಕಳ್ಕೊಳಂಗೆ ಆಗೋಗ್ಬಿಡುತ್ತಲ್ಲಪ್ಪ. ಏನು ಆಗಲ್ಲ ಅತ್ಲಾಗಿ. ಇವ್ರು ತವ ಎಷ್ಟು ನಿಯತ್ತಾಗಿದ್ರೆ ಏನು ಪ್ರಯೋಜನ ಬಂತು? ಕಡೆಗೆ ಇವರು ನನಗೆ ತೋಟದಿಂದ ಆಚೆ ಕಡೆ ಗ್ಯಾರಂಟಿ ಕಳ್ಸೋದೇನೆ. ಅಲ್ಲಿವರೆಗೂ ಈಗ ಇವ್ರು ಹೇಳ್ದಂಗೆದೇನೆ, ಇವ್ನು ಶಂಕರಣ್ಣ ಹೇಳ್ದಂಗೆದೇನೆ ಮಾಡ್ತೀನಿ. ಇವ್ರ ಹತ್ರ ಎಷ್ಟು ಚೆನ್ನಾಗಿದ್ರು ಅಷ್ಟೇನೆ. ಸಾವುಕಾರೆ ಸಾವುಕಾರೆ ಸಾವುಕಾರೆ, ಇದ್ಯಾರಪ್ಪ ಇದು? ಇನ್ಲಿಂದ ಸಾವುಕಾರ್ರೆ ಸಾವುಕಾರ್ರೆ ಅಂದ್ಕೊಂಡು ಬಂದ್ರು. ನಾನು ಬೇರೆ ಅಲ್ಲಿ ಅರ್ಜೆಂಟಾಗಿ ಹೋಗ್ಬೇಕು, ಒತ್ತು ಬೇರೆ ಆಗೋಯ್ತು. ಇದ್ಯಾರು ಬಂದ್ರಪ್ಪ ಇವ್ರು? ತಿರ್ಗಾ ಇವ್ರಿಗೆ ಬೇರೆ ಮಾತಾಡ್ಸ್ಕೊಂಡು ನಿನ್ಕೋಬೇಕಲ್ಲಪ್ಪ ಇವಾಗ. ಓಹೋ ಏನಲ್ಲ ಲೆಕ್ಕಾಚಾರಿ ಇದ್ಯಾಕಲ್ಲ? ಅಲ್ಲ ಕಳ್ಳ, ತೋಡ್ತಾ ಹೋಗಿಲ್ವಲ್ಲ ನೀನು? ಇನ್ನು ಹಿಂದಿಂದೇನೆ ಇವಾಗ ಬರ್ತಿದ್ಯಾ? ಎಲ್ಲೋಗಿದ್ದಲ್ಲ ಈಟೊತ್ತವರೆಗೂ? ಅಲ್ಲ ಕಣ್ಲ, ನಾನು ನೋಡಿದ್ರೆ ನನಗೆ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋಣಂತ ಮಂತ ಹೋಗ್ಬಿಟ್ಟಿದ್ದೆ. ನೀನು ನೋಡಿದ್ರೆ ನೀನು ಒಂದಿಟ್ಟು ಬಂದು ಅದು ಇದು ಕೆಲಸ ಗಿಲ್ಸ ನೋಡ್ಕೊಳ್ಳೋಣ ಅನ್ನಂಗಿಲ್ಲ ತೋಡ್ತಾವ. ನೀನು ಆರಾಮಾಗಿ ಹೋಗ್ಬಿಟ್ಟು ಮಂತವ ನೀನು ಆರಾಮಾಗಿ ಕೂತ್ಕೊಂಡು ಅರಟೆ ಹೊಡ್ಕೊಂಡ್ ಬಂದಿ ಅನ್ನೋ ನೀನು. ನಿನಗೆ ಜವಾಬ್ದಾರಿನೇ ಇಲ್ಲ ಕಳ್ಳ ಲೆಕ್ಕಾಚಾರಿ. ಲೇ, ನಿನ್ ಮೇಲೆ ಎಷ್ಟೊಂದೆಲ್ಲ ನೆಮ್ಕೆ ಇಟ್ಕೊಂಡಿರ್ತೀನಿ, ನೀನ್ ನೋಡಿದ್ರೆ ಹಿಂಗ್ ಮಾಡ್ಬಿಡ್ತೀಯಲ್ಲ ಲೆಕ್ಕಾಚಾರಿ. ಎಲ್ಲೋಗಿದ್ದಲ್ಲ ಇಷ್ಟೊತ್ತವರೆಗೂ? ಅಲ್ಲ ಕಳ್ಳ, ತೋಡ್ತಾವ ಮೋಟ್ರ್ ಲೈನ್ ಕೊಟ್ಟಿದ್ದಾರೆ, ನೀರ್ ಬಿಟ್ಟೆಲ್ಲ ಲೆಕ್ಕಾಚಾರಿ, ನೀರ್ ಬಿಟ್ಟೆಲ್ಲ. ಅದು ಕಾಯಿ ಬೇರೆ ಒಂದ್ ಸ್ವಲ್ಪ ಲೆಕ್ಕ ತಗೋಬೇಕಿತ್ತು, ಕೋಳಿ ಫಾರಂ ಹತ್ರ ಹೋಗ್ಬಿಟ್ಟು ಲೆಕ್ಕ ತಗೋಬೇಕಿತ್ತು, ಎಲ್ಲ ತಗೊಂಡೆಲ್ಲ ಲೆಕ್ಕಾಚಾರಿ. ಏನೆಲ್ಲ ಮಾಡ್ತಿದ್ಯಾ ನೀನು? ನೀನೊಂಥರ ಬೇಜವಾಬ್ದಾರಿತನ ಮಾಡೋದ್ ಕಲ್ಸ್ಬಿಟ್ಟಿದ್ಯಾ ಕಳ್ಳ ಇತ್ತೀಚೆಗೆ ಯಾಕ? ಅಲ್ಲ ಕಳ್ಳ, ತಿರ್ಗಾ ಬೇರೆ ಅಲ್ಲಿ ಪಾಯಿಂಟ್ ಮಾಡ್ಸಕ್ ಬೇರೆ ಬರ್ತಿದ್ದಾರೆ, ಆ ಪರಮೇಶಿಗೆ ಬೇರೆ ಕರ್ಕೊಂಡ್ ಬರ್ತಿದಾರಂತೆ ಪಾಯಿಂಟ್ ಮಾಡ್ಸೋದಕ್ಕೆ. ನೀನ್ ನೋಡಿದ್ರೆ ನೀನು ಎಲ್ಲೋಗಿದ್ದಲ್ಲ ನೀನು? ಅಲ್ಲಿ ಮುಂದೆ ನಿನ್ಕೊಂಡ್ಬಿಟ್ಟು ನೋಡ್ಕೊಳದಲ್ವೆಲ್ಲ? ಅಯ್ಯೋ ಸಾವುಕಾರ್ರೆ, ಬರೋದಂತಾನೆ ಹೊರಟಿದ್ದೆ, ನಾನು ಕೆಲಸನೇ ಮಾಡ್ತಿದ್ದೀನಿ. ಇಷ್ಟೊತ್ತವರೆಗೂ ತೋಟದ ಹತ್ರ ಇದ್ದೆ ಸಾವುಕಾರ್ರೆ. ಇನ್ನೊಂದು ವಿಷಯ ಕೇಳ್ಪಟ್ಟೆ, ಪರಮೇಶ್ವರನಿಗೆ ಪಾಯಿಂಟ್ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ದೀರಾ ನೀವು? ನಾನು ಅವಾಗ್ಲಿಂದ ನಾನು ಕೆಲಸ ಎಲ್ಲ ಮಾಡ್ತಿದ್ದೆ, ಆಮೇಕಿಂದ ನಿಮ್ಗೆ ಹುಡ್ಕೊಂಡು ಹೋಗ್ತಿದ್ದೀನಿ, ನೀವು ಸಿಗ್ಲೇ ಇಲ್ಲ. ಆಮೇಕಿಂದ ನಿಮ್ ಹಿಂದಿಂದೆ ಅವಾಗ್ಲಿ ನಾನು ಬಂದೆ ಸಾವುಕಾರ್ರೆ ಸಾವುಕಾರ್ರೆ ಅಂದ್ಕೊಂಡು. ಅಲ್ಲ ಕಣ್ರಿ ಸಾವುಕಾರ್ರೆ, ಪರಮೇಶ್ವರನಿಗೆ ಯಾಕೆ ಪಾಯಿಂಟ್ ಮಾಡಕ್ ಕರಿತಿದ್ದೀರಾ? ಲೈ, ಏನು ಅಂತ ಮಾತಾಡ್ತಿದ್ದಿಲ್ಲ ಲೆಕ್ಕಾಚಾರಿ? ಅಲ್ಲ ಕಳ್ಳ, ನಮ್ಮ ಊರಲ್ಲೆಲ್ಲಾನು ನಮ್ಮ ರಂಗಜ್ಜ ಅವರೆಲ್ಲಾರು ಇವ್ ಪರಮೇಶ್ವರನಿಗೆ ಅಲ್ವೆಲ್ಲ ಪಾಯಿಂಟ್ ಮಾಡೋದು ಕರಿಯೋದು. ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರಂತ ಕಣ್ ಹೇಳು. ಎಲ್ಲಾರು ಹಂಗಂತ ಹೇಳ್ತಾರೆ. ಮಾಡ್ಲಿಕ್ಕೆ ಹಂಗೆ ಹೇಳು, ಅದಕ್ಕೇನಂತೆ? ಅದೇ ಹಾಕಲ್ಲ ಅಷ್ಟೊಂದು ಹೊಟ್ಟೆ ಕಿಚ್ಚು ಅವನ ಮೇಲೆ. ಸುಮ್ಕಿರಾತ್ಲಾಗಿ ಒಂದೇ ಉಸಿರಿಗೆ ಆ ಪರಮೇಶಿಗೆ ಯಾಕೆ ಪಾಯಿಂಟ್ ಮಾಡಕ್ ಕರ್ತಿದ್ದೀರಾ ಅಂತ ಇದು ಬರ್ತಿದ್ಯಲ್ಲ ಹಿಂದಿಂದೆ ನೀನು. ಏನಾಯ್ತಂತ ಹಿಂಗಾಡ್ತಿದ್ಯಾ? ಬಾ ಹೋಗೋಣ ಬಾ, ಇವಾಗ ಅಲ್ಲಿ ಪಾಯಿಂಟ್ ಮಾಡ್ತಿದ್ದಾರೆ, ನನಗೋಸ್ಕರ ಕಾಯ್ಕೊಂಡು ನಿಂತಾರೆ.
ಬೇಗ ಬೇಗ ಹೋಗ್ಬೇಕು. ಬಾರ್ಲಾ ಬಾರ್ಲಾ ಲೆಕ್ಕಾಚಾರಿ. ಇಲ್ಲೇ ನಿನ್ಕೊಂಡು ಏನ್ ಮಾಡ್ತಿದ್ಯಾ ಇನ್ನು? ಏನಪ್ಪ ಮಾಡೋದು? ಇವ್ರು ನೋಡಿದ್ರೆ ಪರ್ಮಿಷನೇ ಇರ್ಲಿ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾರೆ. ಇಲ್ಲ, ನಿಧಾನ ಕೇಳಿದ್ರೆ ಪ್ರಯೋಜನ ಇಲ್ಲ ಇವರಿಗೆ. ಹೆಂಗ್ ಹೇಳ್ಬೇಕು ನಮ್ಮ ಸಾವುಕಾರಿಗೆ? ಆ ರೀತಿ ಹೇಳಿದ್ರೇ ಅರ್ಥ ಆಗೋದು, ನಿಲ್ಸಕ್ಕಾಗೋದು. ಇಲ್ಲ ಅಂದ್ರೆ ಸುಮ್ಮನೆ ಎಡವಟ್ಟಾಗಿ ಹೋಗ್ಬಿಡುತ್ತೆ ಮತ್ತೆ. ಇದ್ಯಾಕಲ್ಲ ಲೆಕ್ಕಾಚಾರಿ? ಯಾಕಲ್ಲ ಯಾವತ್ತು ಹಿಂಗ ಆಡ್ತಲೇ ಇರೋನು ನೀನು? ಇವತ್ತು ಯಾಕ ಒಂಥರ ಆಡ್ತಿದ್ಯಾ? ಏನಾಯ್ತಲ್ಲ ಲೆಕ್ಕಾಚಾರಿ? ಏನಲ್ಲ ನಿನ್ ಸಮಸ್ಯೆ? ಬಾಯಿ ಬಿಟ್ಟು ಹೇಳ. ಅರ್ಥ ಆಗಂಗಾದ್ರು ಹೇಳಿದ್ರೆ ಏನೋ ಒಂಥರನಪ್ಪ. ಒಬ್ನೇ ಮನ್ಸಲ್ಲೇ ಏನೋ ಮಾತಾಡ್ಕೊಂತಿದ್ಯಾ, ಏನೋ ಯೋಚನೆ ಮಾಡ್ತಿದ್ಯಾ? ಏನ್ಲ ಹೇಳೋ ಬೇಗ. ನನಗೆ ಟೈಮ್ ಇಲ್ಲ ಕಣ್. ಹೇಳ, ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ನಿಂದು ಒಳ್ಳೆ ತಲೆನೋವು ಕಳ್ಳ ನನಗತ್ಲಾಗಿ. ಹೋಗಪ್ಪ ಅತ್ಲಾಗಿ. ಸಾವುಕಾರ್ರೆ ಯಾತು ಇಲ್ಲ ಕಣ ಸಾವುಕಾರ್ರೆ, ಏನಿಲ್ಲ. ಒಟ್ನಲ್ಲಿ ಆ ಪರಮೇಶ್ವರನ ಪಾಯಿಂಟ್ ಮಾಡಂಗಿಲ್ಲ ಅಷ್ಟೇ ನನಗೆ. ಬೇಡ ಅಂದ್ರೆ ಬೇಡ. ಬೇರೆಯವ್ರಿಗೆ ಯಾರ ಕರ್ಕೊಂಬರೋನ್ ಬೇಕಾದ್ರೆ ಅವ್ರಂತೂ ಯಾವ್ದೇ ಕಾರಣಕ್ಕೂ ಪಾಯಿಂಟ್ ಮಾಡಿಸೋದು ಬೇಡ ಕಣ್ಣು ಸಾವುಕಾರ್ರೆ. ಅವ್ರು ಮಾಡೋದೇ ಬೇಡ. ಇವನು ಯಾರು? ಇವನು ಹಿಂಗ್ ತಲೆ ತಿಂತಿದ್ದಾನ ಇವನು? ಲೇ ಲೆಕ್ಕಾಚಾರಿ, ತಲೆಗಿಲ್ಲ ಕೆಟ್ಟಾಯ್ತಲ್ಲ. ಒಳ್ಳೆ ಚಿಕ್ಕ ಮಕ್ಳ ಆಟ ಮಾಡಂಗ್ ಮಾಡ್ತಿದ್ಯಲ್ಲ. ಏನ್ಲ ಆಗಿದೆ ನಿನ್ಗೆ? ಯಾಕ್ಲ ಹಿಂಗ ಆಡ್ತಿದ್ಯಾ? ಹಂಗಲ್ಲ ಕಣ್ ಸಾವುಕಾರ್ರೆ. ನಾನು ಏನು ಕೇಳ್ತಿದ್ದೀನಂದ್ರೆ ಇಲ್ಲೊಂದ್ರಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮತ್ತೆ ಏನು ಇಲ್ಲ ಕಣ್ ಸಾವುಕಾರ್ರೆ ಇಲ್ಲಿ ಹೇಳದ್ ಕೇಳ್ರಿ. ಇಲ್ಲಿ ಒಂದ್ರಿಟ್ಟು ಅಲ್ಲ, ಮೊದ್ಲೇ ಆ ಪರಮೇಶಿಗೆ ನಂಬ್ಕೊಂಡ್ರೆ ಆಗಲ್ಲ. ನಿಮ್ಗೂ ಗೊತ್ತಿರೋ ವಿಚಾರನೇ, ಸರಿನಾ? ಯಾಕ್ಬೇಕು? ಮೊದ್ಲೇನೆ ನಮ್ಮ ಮೇಲೆ ಅವನಿಗೆ ಪರಮೇಶಿಗೆ ಒಂದ್ ಸ್ವಲ್ಪ ಅಷ್ಟು ಕಷ್ಟನೇ. ನಿಮ್ಗೂ ಚೆನ್ನಾಗಿ ಗೊತ್ತೈತಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇಲ್ಲಿ ಹೇಳೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಯಾವ್ದೇ ಕಾರಣಕ್ಕೂ ಪರಮೇಶಿ ಬೇಡ. ಬೇಕಾದ್ರೆ ನಿಮಗ್ ಗೊತ್ತಿರೋರು ಯಾರಾದ್ರೂ, ಪರಿಚಯ ಇರೋರು ಯಾರಾದ್ರೂ ಪಾಯಿಂಟ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ಅವ್ರ ಕಡೆಯಿಂದ ಮಾಡ್ಸೋಣಂತೆ. ಅದನ್ನ ಬಿಟ್ಬಿಟ್ಟು ಪರಮೇಶ್ವರನ ನನ್ನ ಕೈಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಮಾಡಿಸ್ಬೇಡ್ರಿ ಸಾವ್ಕಾರ್ರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಅಲ್ಲ, ಆಸ್ತಿ ಎಲ್ಲ ಬಿಡಿಸಿರೋದು ನೀವು. ಈಗ ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಕೋಪ ಇರೋದು ಎಲ್ಲಾರ್ಗೂನು. ಹಂಗಾಗಿ ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು, ಊರವ್ರದೆಲ್ಲ ಮಾತು ಕೇಳ್ಕೊಂಬಿಟ್ಟು, ಹಂಗೆ ಆ ಪರಮೇಶ್ವರನಿಗೆ ಮೊದಲು ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಕೋಪ ಬೇರೆ ಐತೆ. ಅದೇ ಹೊಟ್ಟೆ ಕಿಚ್ಚಿಂದ ಪಾಯಿಂಟ್ ಸರಿಯಾಗಿ ಮಾಡಲ್ಲ. ನನ್ನ ಮಾತು ಕೇಳ್ರಿ, ಅರ್ಥ ಮಾಡ್ಕೊಳ್ರಿ. ನಿಮಗೆ ಗೊತ್ತಿರೋರು ಯಾರ್ಯಾರ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡ್ಸೋಣ. ಇಲ್ಲ, ನನಗೆ ಪರಿಚಯ ಇದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ಪರಮೇಶ್ವರನಿಗಿಂತ ಹೆಚ್ಚಾಗಿ ಪಾಯಿಂಟ್ ಮಾಡೋರು ಬೇಜಾನ್ ಜನ ಇದ್ದಾರೆ. ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ಮಾಡ್ಸೋಣ. ನನ್ನ ಮಾತು ಕೇಳ್ರಿ. ಪರಮೇಶ್ವರನಿಗೆ ಪಾಯಿಂಟ್ ಮಾಡಕ್ ಮಾತ್ರ ಬಿಡಬಾರ್ದು ನೀವು, ಅಷ್ಟೇ. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಇನ್ಮೇಲೆ ನಿಮ್ಮ ಇಷ್ಟ ನೋಡ್ರಿ. ನಿಮಗ್ ಬಿಟ್ಬಿಟ್ಟಿದ್ದು. ಮೊದ್ಲೇ ಗಜೇಂದ್ರಗೆ ಒಂದ್ಸಲಿ ಗಜೇಂದ್ರ ಹೊಲಕ್ಕೆ ಪಾಯಿಂಟ್ ಮಾಡಿಸ್ತಿರ್ಬೇಕಾದ್ರೆ ಒಂದ್ಸಲಿ ನಾವು ಏನೇನೋ ಎಡವಟ್ ಮಾಡಿಬಿಟ್ಟಿದ್ದು. ಅದು ಅರ್ಧ ಬೇರೆ ನಮ್ಮ ಮೇಲೆ ಸಿಕ್ಕಾಬಟ್ಟೆ ಕೋಪ ಐತೆ, ಹೊಟ್ಟೆ ಕಿಚ್ಚೈತೆ. ಅವೆಲ್ಲ ಒಂದೇ ಸಲ ತೀರಿಸ್ಕೊಂಡ್ಬಿಡ್ತಾನೆ. ನನ್ನ ಮಾತು ಕೇಳ್ರಿ. ಬೇಡ ಅಂದ್ರೆ ಬೇಡ. ಹೇಳೋದು ಹೇಳ್ತಿದ್ದೀನಿ. ಇನ್ಮೇಲೆ ನಿಮ್ಮ ಇಷ್ಟ ಸಾವ್ಕಾರ್ರೆ. ಕಳ್ಳ, ನೀನ್ ಹೇಳ್ತಿರೋದು ಒಂಥರ ನ್ಯಾಯನೇ ಐತ್ ಕಳ್ಳ ಲೆಕ್ಕಾಚಾರಿ. ನನಗಿವೆಲ್ಲ ತಲೆನೇ ಓಡ್ಲಿಲ್ವಲ್ಲ. ಅಲ್ಲ, ಕರೆಕ್ಟೇ ಅಲ್ಲ ನೀನು ಹೇಳ್ತಿರೋದು, ನಿಜ ಅಲ್ಲ? ಏಯ್ ಲೆಕ್ಕಾಚಾರಿ, ಕರೆಕ್ಟಾಗಿ ಹೇಳು. ಅವ್ನು ಪರಮೇಶಿ ನಿಜಾಗ್ಲೂ ಹಿಂಗೆಲ್ಲ ಮಾಡ್ತಾನೆ ಅಲ್ಲ? ಅಲ್ಲ ಕಣ್ ಸಾವ್ಕಾರ್ರೆ, ನಿಮ್ಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ? ಅಲ್ಲ, ನಿಮ್ಮ ಮೇಲೆ ಕೋಪ ಐತೆ ಅಂದ್ಮೇಲೆ ಸೇಡ್ ತೀರಿಸ್ಕೊಂಡದಲ್ಲ ಇರ್ತಾನೆ ಅಂದ್ರಿ ಸಾವ್ಕಾರ್ರೆ. ಹೇಳೋದು ಅರ್ಥ ಮಾಡ್ಕೊಳ್ರಿ ಸಾವ್ಕಾರ್ರೆ ನೀವು. ಅಲ್ಲ, ಹಂಗಾದ್ರೆ ಪ್ರಪಂಚದ ಮೇಲೆ ಅವ್ನು ಒಬ್ಬನೇನ ಹಂಗಾರೆ ಪಾಯಿಂಟ್ ಮಾಡೋನು? ಬೇರೆ ಯಾರು ಇಲ್ವಾ? ಅಲ್ಲ ಕಣ್ರಿ ಸಾವ್ಕಾರ್ರೆ, ಹೇಳ್ಕಣಕ್ಕೆ ನೀವು ಊರಿಗೆ ದೊಡ್ಡ ಸಾವ್ಕಾರರು ಅಲ್ಲ. ನೀವೊಂದು ಚೆನ್ನಾಗಿರೋ ಪಾಯಿಂಟ್ ಮಾಡೋರಿಗೆ ಕರ್ಕೊಂಬರಕ್ ಆಗಲ್ವೇನ್ರಿ ಸಾವ್ಕಾರ್ರೆ? ನಾನೇ ಬೇಕಾದಷ್ಟು ಜನ ಕರ್ಕೊಂಬರ್ತೀನಿ. ನನಗೆ ಗೊತ್ತಿರೋರು ಇದ್ದಾರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಸಮಾಧಾನದಿಂದ ಕೇಳ್ರಿ. ಇನ್ನೊಂದ್ಸಲಿ ಯೋಚನೆ ಮಾಡ್ರಿ, ನೋಡ್ರಿ. ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ. ಹೂ ಕಳ್ಳ, ಅದು ಸರಿನೇ ಕಳ್ಳ ಲೆಕ್ಕಾಚಾರಿ. ನಾವಿಬ್ರು ಮಾಡಿರೋ ಕುತಂತ್ರಕ್ಕೆ ಅವನು ಸೇಡ್ ತೀರಿಸ್ಕೊಂಡ್ತಾನೆ. ಹೇಳಕ್ ಆಗಲ್ಲ. ಆಯ್ತು ಕಣಪ್ಪ. ಇವಾಗ ನೀನ್ ಹೇಳಿದ್ದು ಒಂಥರ ಲೆಕ್ಕಾಚಾರದ್ದೇ ಮಾತು. ಈಗ ಆಯ್ತು ಬಿಡು. ಈಗ ಪರಮೇಶಿ ಹತ್ರ ಏನು ಪಾಯಿಂಟ್ ಮಾಡ್ಸೋದು ಬೇಡ. ನಡಿ, ನಾವೇ ಯಾರಿಗಾರ ಗೊತ್ತಿರೋರಿಗೆ ಕರ್ಕೊಂಬಂದ್ರೆ ಆಗುತ್ತೆ. ಈಗ ಏನ್ ಮಾಡೋಣಂತ? ಈಗ ನಿನ್ ಪ್ರಕಾರ ನಾನು ಏನ್ ಮಾಡ್ಬೇಕಲ್ಲ ಈಗ ಲೆಕ್ಕಾಚಾರಿಯೇ? ಏನಿಲ್ಲ ಕಣ ಸಾವ್ಕಾರ್ರೆ, ಈಗ ಸೀದಾ ಹೋಗೋಣ ನಾವು ಹೊಲದ ಹತ್ರ. ಬೇಗ ಪಾಯಿಂಟ್ ಮಾಡಿಸ್ತಿರ್ತಾರೆ, ಸರಿನಾ? ಪರಮೇಶ್ವರನಿಗೆ ನೀವು ಉಪಾಯದಿಂದ ನಿಧಾನಕ್ಕೆ ಹೇಳಿ. ಡೈರೆಕ್ಟ್ ಆಗಿ ಪಟ್ ಅಂತ ಹೇಳ್ಬೇಡ್ರಿ. ನೀವು ಮಾಡ್ಬೇಡಕ್ಕಲ್ಲ ಪರಮೇಶಿ ಅಂತ ಹೇಳ್ಬೇಡ್ರಿ. ಒಂದ್ರಿಟ್ಟು ನಿಧಾನಕ್ಕೆ ಹೇಳಿ, ಏನ್ ಪರವಾಗಿಲ್ಲ. ಪರಮೇಶಿ ನಮ್ಮ ನೆಂಟ್ರ ಹುಡುಗ ಒಬ್ಬ ಇದ್ದಂಗೆ ಕಣಪ್ಪ. ಅವ್ರಿಗೆ ಹೇಳಿದೀವಿ, ಬೇಜಾರು ಮಾಡ್ಕೋಬೇಡ. ಅವರು ಪಾಯಿಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಕೈಲೇ ಮಾಡಿಸ್ತೀವಿ ಕಣಪ್ಪ, ನೀನು ಮಾಡಬೇಡ ಕಣಪ್ಪ ಅಂತ ಹೇಳ್ಬಿಡ್ರಿ. ಅದಕ್ಕೆ ಅವರು ಸರಿನಾ ಸಾವ್ಕಾರ್ರೆ ಅಂತ ಸುಮ್ಮನೆ ಬಂದ್ಬಿಡ್ತಾನೆ. ನಾವು ಬೇಗ ಹೋಗ್ಬೇಕು ಸಾವ್ಕಾರ್ರೆ. ಯಾಕಂತೀರಾ? ಈಗ ನಾವು ಹೋಗೋದಕ್ಕಿಂತ ಮುಂಚೆ ಏನಾದ್ರು ರಂಗಜ್ಜ ಅವ್ರು ಪಾಯಿಂಟ್ ಮಾಡಿಸ್ಬಿಟ್ಟಿದ್ರೆ, ಎಲ್ಲ ಪಾಯಿಂಟ್ ಆಗ್ಬಿಟ್ಟೈತೆ ಬಿಡೋಣಯ್ಯ, ಯಾರು ಬೇಡ ಇವಾಗ, ಬಿಡತ್ಲಾಗ ಹೋಗ್ಲಿ ಅಂತ ಸುಮ್ಕಾಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು ಮಾತು ಕೇಳ್ರಿ. ನಡೀರಿ, ಒಂದ್ ಸ್ವಲ್ಪ ಬೇಗ ಹೋಗೋಣ ನಾವು. ಅಲ್ಲ ಕಳ್ಳ ಲೆಕ್ಕಾಚಾರಿ, ನನ್ನ ತಮ್ಮಂಗೆ ಏನಂತಲ್ಲ ಹೇಳೋದು. ನನ್ನ ತಮ್ಮ ಆಟ ಹಿಡಿತಾನ ಕಳ್ಳ. ಅವ್ನು ರಂಗಜ್ಜಿದಾನಲ್ಲ, ಆಟ ಹಿಡಿತಾನೆ. ಇಲ್ಲ ಪರಮೇಶಿನೇ ಇರ್ಲಿ, ಪರಮೇಶಿನೇ ಪಾಯಿಂಟ್ ಮಾಡ್ಲಿ ಅಂತ ಹೇಳಿದ್ರೆ ನಾನು ಏನ್ ಹೇಳನ್ ಹೇಳಪ್ಪ?
ಹಂಗೇನಿಲ್ಲ ಕಣಿ ಹೇಳ್ರಿ ಸಾವ್ಕಾರ್ರೆ, ನಿಮ್ ಮಾತು ಮೀರಲ್ಲ ಅವರು, ನನಗ್ ಚೆನ್ನಾಗ್ ಗೊತ್ತೈತೆ. ನಿಮ್ ಮಾತು ಕೇಳ್ತಾರ ಅವ್ರು. ನೀವೇ ಹೇಳ್ರಿ ಬಾಯ್ ಬಿಟ್ಟು. ಏನು ಆಗಲ್ಲ. ಹಂಗಂತೀಯ? ನಡಿಯಪ್ಪ ಆತ್ಲಗಿ. ಈಗ ನಿನ್ನ ಮಾತು ಕರೆಕ್ಟಾಗಿ ಹೇಳ್ತಿದ್ದೆ, ನಿನ್ನ ಮಾತು ಮೀರಂಗಿಲ್ಲ ನಾನು. ಯಾಕೆ ಬೇಕು ಮತ್ತೆ? ಯಾವ ಕಡೆಗೆ ಆಚಾರ ಏನ ಮತ್ತೆ? ಹೊಟ್ಟೆ ಕಿಚ್ಚಿನಾಗ ಮಾಡ್ಬಿಟ್ರೆ ಏನು ಮಾಡೋದು ಮತ್ತೆ? ಅವ್ನು ಮೊದಲೇ ಅವ್ನು ಶಂಕರಣ್ಣ ವಿರುದ್ಧ ಕಟ್ಕೊಂಡ್ಬಿಟ್ಟು ಬೇರೆ ಆಸ್ತಿ ಎಲ್ಲ ತಗೊಂಡಿದ್ದೀವಿ. ಅವ್ನು ಇನ್ನೂ ಖುಷಿ ಪಟ್ಬಿಡ್ತಾನೆ. ನನಗೆ ಮಾತ್ರ ಅವ್ನ ಚಾಲೆಂಜ್ ಮೇಲೆ ಏನಾದರೂ ಒಂದು ಮಾಡಲೇಬೇಕು ತೋಟದಲ್ಲ ಅಂತ ಭಾಳ ಆಟ ಐತೆ. ಅಂಥದ್ರಲ್ಲಿ ನಾನು ಬಿಟ್ಬಿಡ್ತೀನಿ. ಇಂಥವೆಲ್ಲ ಎಡವಟ್ಟಾಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಡಿಯಲ್ಲ ಹೇಳೋಣ, ಏನು ಪರವಾಗಿಲ್ಲ. ಇದೇ ಆಗಲ್ಲ ಪರಮೇಶಿ, ಬೇಗ ಬಾರ್ಲ ಪರಮೇಶಿ ಅಂತ ಹೇಳಿದ್ರೆ ಎಲ್ಲೆಲ್ಲ ಹೋಗಿದ್ದೆ ನೀನು? ಯಾಕ್ಲ ಇಷ್ಟೊಂದು ತಡ ಮಾಡ್ಕೊಂಬಂದೆ? ಸೀದಾ ಬಾರ್ಲ ಅಂಗಡಿ ತಾವ್ಲಿಂದ ಸೀದಾ ಹೋಗೋಣ ಪಾಯಿಂಟ್ ಮಾಡೋದಕ್ಕಂತ ಹೇಳಿರೆ ನನ್ನ ಮಾತು ಕೇಳಿಲ್ಲ. ಮಂತ ಹೋಗ್ ಬರ್ತೀನಿ ತಡಿ ರಂಗಜ್ಜ ಅಂತ ಹೇಳ್ಬಿಟ್ಟು ನೀನು ಇವಾಗ ಬರ್ತಿದ್ಯಲ್ಲ ಪರಮೇಶಿ. ಏನ್ ಮಾಡ್ತೀಯ ರಂಗಜ್ಜ? ಮೊದ್ಲು ಕೆಲ್ಸಗಳು ಏನ್ ಮಾಡ್ತೀಯ ಹೇಳು? ಒಂದೊಂದೆರಡೆರಡು ಕೆಲ್ಸಗಳು ಇರ್ತಾವ, ಮಾಡ್ಬೇಕಲ್ವೇನಪ್ಪ? ಆಯ್ತು, ಈಗ ಪಾಯಿಂಟ್ ಮಾಡ್ತೀಯನ್ ಪಾಪ ಪರಮೇಶಿ? ಅಲ್ಲ ರಂಗಜ್ಜ, ಬಂದಿರೋದೇ ಪಾಯಿಂಟ್ ಮಾಡೋದಕ್ಕಂತೆ, ತಿರ್ಗಾ ಪಾಯಿಂಟ್ ಮಾಡ್ತೀಯನಪ್ಪ ಪರಮೇಶಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳೋಣ? ತಗೊಂಬ, ಇಲ್ಲಿ ಕಾಯಿ ಎಲ್ಲ ತಗೊಂಬ, ಪೂಜೆ ಸಾಮಾನೆಲ್ಲ ತಗೊಂಬಂದಿದ್ದೆ ಅಲ್ವಾ? ದೇವರಿಗೆ ಕೈ ಮುಗಿದ್ಬಿಡುವ, ಕೈ ಮುಗಿದ್ಬಿಟ್ಟು ಶುರು ಮಾಡ್ಕೊಳ್ಳೋಣ, ಒಳ್ಳೇದಾಗ್ಬಿಡ್ಲಿ. ಎಲ್ಲ ನಮ್ಮ ಅಣ್ಣಂಗೆ ಹೇಳಿದ್ದೆ ಕಳ್ಳ ಬೇಗ ಬರೋದಕ್ಕೆ, ಇಷ್ಟೊತ್ತಾದ್ರೂ ಬರಿಲ್ಲ ಕಳ್ಳ ಪರಮೇಶಿ. ಅವ್ರೊಬ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಏನಪ್ಪ. ಅವ್ರಿಗೆ ಬಿಟ್ಬಿಟ್ಟು ಈಗ ಪಾಯಿಂಟ್ ಮಾಡ್ಸಿರಿ ಎಲ್ಲಿ ಬೇಜಾರು ಮಾಡ್ಕೊಳ್ತಾನ ಏನ? ಇವ್ನು ಬೋರಣ್ಣನೂ ಬರಿಲ್ಲ, ಇವ್ನು ನಮ್ಮ ಅಣ್ಣನೂ ಬರಿಲ್ಲ. ಎಲ್ಲ ಇವರೆಲ್ಲ ಮಾಡೋದು ಬರೀ ಇಂಥವೇ ಕಳ್ಳ. ಅದಕ್ಕೆ ಅರ್ಧ ನನಗೆ ಬೇಜಾರಾಗೋಗ್ಬಿಡೋದು. ಹೌದಾ? ಈಗ ಏನ್ ಮಾಡಿದ್ರಂಗಜ್ಜ? ಅವ್ರು ಬರ್ಬೇಕಾ? ಏನ್ ಕಾಯೋದೇನು ಬೇಡ ಪರಮೇಶಣ್ಣ, ಅಲ್ಲೇ ಬಂದ್ರು ನೋಡು ನಮ್ ದೊಡ್ಡಪ್ಪನೂ ಇವ್ ಲೆಕ್ಕಾಚಾರಿ ಇಬ್ರು ಬರ್ತಿದಾರೆ. ತಡಿ ಬರ್ಲಿ ಅತ್ಲಾಗಿ. ಸಾವ್ಕಾರ್ರೆ ನೋಡ್ರಿ ಅಲ್ಲೇ ಪರಮೇಶಣ್ಣ ಬಂದು ನಿಂತೈತೆ ಪಾಯಿಂಟ್ ಮಾಡೋದಕ್ಕೆ. ಹೇಳ್ರಿ ಸಾವ್ಕಾರ್ರೆ ಹೇಳ್ರಿ ಸಾವ್ಕಾರ್ರೆ. ತಡಿಯಲ್ಲ ನಿನ್ ಕಳ್ಳ ಸುಮ್ಕೆ. ಅದೇ ಯಾಕಲ್ಲ ಹಿಂಗ ಆಡ್ತೀಯ ನೀನು? ಒಳ್ಳೆ ಇವನಾಡಂಗೆ ಆಡ್ತಾನೆ ಅತ್ಲಾಗಿ. ಸುಮ್ಮಕ್ ನಿನ್ಕೋಬೇಕು ತೆಪ್ಪಗೆ. ನನಗೆ ಗೊತ್ತೈತೆ ಯಾವಾಗ ಏನ್ ಹೇಳ್ಬೇಕಂತ. ಒಳ್ಳೆ ಚಿಕ್ಕ ಮಕ್ಳ ಆಟ ಮಾಡಕ್ ಮಾಡ್ತೀಯಲ್ಲ ಅಣ್ಣಯ್ಯ. ಇದು ಯಾಕೆ ತಡ ಮಾಡ್ಕೊಂಡ್ ಮುಂದೆ ಬೇಗ ಬರೋದಲ್ವೇನ ಅಣ್ಣಯ್ಯ? ಇಲ್ಲ ಬೇಗ ಬರೋದಂತಾನೆ ಹೊಲ್ಟಿದ್ದೆ ಕಳ್ಳ ರಂಗಜ್ಜ. ಏನ್ ಮಾಡ್ತೀಯ? ಕೆಲ್ಸಗಳು ಅದು ಇದು ಮನೇಲಿಯೇ. ನನ್ಗೂ ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ನಿದ್ದೆ ಬರಂಗ ಆಯ್ತು, ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ. ಏನ್ ಮಾಡ್ತೀಯ ಹೇಳು? ಈಗ ಪಾಯಿಂಟ್ ಯಾರ ಹತ್ರ ಮಾಡ್ಸೋಣ? ನಾನು ನಮ್ ನೆಂಟ್ರ ಹುಡುಗಂಗ್ ಒಬ್ನಿಗೆ ಹೇಳಿದ್ನಪ್ಪ, ಅವ್ನು ಬರ್ತಿದ್ದಾನೆ ಪಾಯಿಂಟ್ ಮಾಡೋದಕ್ಕೆ. ಪಾಯಿಂಟ್ ಮಾಡ್ಸೋದಕ್ಕ? ಇದೇನಣ್ಣ ಹಿಂಗ್ ಹೇಳ್ತಿದ್ದೆ ನೀನು? ನಾನು ನಮ್ಮ ಪರಮೇಶಿ ಕರೆದು ಬಿಟ್ಟಿದ್ದೀನಿ. ನಮ್ದೆಲ್ಲ ನಾವು ಏನ್ ಬೋರ್ ಕೊರ್ಸಿದ್ರು ಮೊದ್ಲು ನಮ್ಮ ಪರಮೇಶಿಗೆ ಕರೆಯೋದು. ಅವನಿಗೆ ಕರೆದು ಬಿಟ್ಟಿದ್ದೀನಿ, ಬಿಡೋಣ ಪರಮೇಶಿನೇ ಮಾಡ್ಲಿ. ಹಂಗಲ್ ಕಂಡ್ಲ ಪಾಪಲೇ ರಂಗಜ್ಜ, ಅರ್ಥ ಮಾಡ್ಕೊಳ್ಳ ಇಲ್ಲಿ. ನಮ್ ಪರಮೇಶಿ ಅಂದ್ರೆ ನಮ್ ಮೂರೊಂದಿನ ಅರ್ಥ ಮಾಡ್ಕೊಂತಾನೆ. ಎಲ್ಲ ನಮ್ ನೆಂಟ್ರು ಹುಡ್ಗ ಕಳ್ಳ ಅವನು. ಹೇಳ್ಬಿಟ್ಟಿದೀನಿ ಈಗ ಅಷ್ಟು ದೂರದಿಂದ ಬರ್ತಿದ್ದಾನೆ ಪಾಪ ಅವನು. ಈಗ ಅವನ ಕೈಲಿ ಮಾಡಿಸ್ಲಿಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವೇನ? ಅರ್ಥ ಮಾಡ್ಕೊಳ್ರಲ್ಲ ನೀವುನು. ನನ್ಗೆ ಹೇಳ್ದಂಗೆ ಕೇಳ್ದಂಗೆ ನೀನ್ ಪರಮೇಶಿ ಕರ್ಕೊಂಡ್ ಬಂದಿದ್ಯಾ ಪಾಯಿಂಟ್ ಮಾಡೋದಕ್ಕೆ. ನನ್ಗೇನಪ್ಪ ಗೊತ್ತು? ನಾನು ಇನ್ನೇನು ನಮ್ ನೆಂಟ್ರು ಹುಡ್ಗ ಬರ್ತಾನೆ ಅನ್ಕೊಂಡು ನಾನು ಇಷ್ಟೊತ್ತವರೆಗೂ ಕಾದು ಇನ್ನು ಬರ್ತೀನಿ ಅಂತ ಹೇಳ್ದ. ಅರ್ಧ ದಾರಿಲಿ ಇದಾನ, ಇನ್ನೇನು ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತಾನೆ. ಗೇಟ್ ಹತ್ರ ಇದ್ದೀನಿ ಅಂತ ಹೇಳ್ದ. ನೀನ್ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಪ್ಪ. ಏನಪ್ಪ ಮಾಡೋದು ಇವಾಗ ನಾನು? ಹೌದಾ? ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಇದು. ಈಗ ಪರಮೇಶಿಗೆ ಹೆಂಗಪ್ಪ ಕಳ್ಸೋದು ಬೇಡ ಅಂತ? ಮನ್ಸಿಗೆ ಅದು ಎಷ್ಟು ಬೇಜಾರು ಮಾಡ್ಕೊಳ್ತಾನೆ ಏನ ಅತ್ಲಾಗಿ. ಅಯ್ಯೋ ಒಳ್ಳೆ ಸಂಕಟ ಕಣಪ್ಪ ಅತ್ಲಾಗಿ. ನಮ್ಮ ಅಣ್ಣ ಮಾಡೋದೆಲ್ಲ ಬರೀ ಇಂಥವೇನೆ ಅನ್ಸುತ್ತೆ. ಎಲ್ಲ ನನಗೆ ಕೇಳ್ದಂಗೆ ಅದು ಹೆಂಗೆ ಹೇಳ್ಬಿಟ್ಟು ಬೇರೆಯವ್ರಿಗೆ ಅಂತ ಅಲ್ಲ, ಬೇರೆ ನೆಂಟ್ರು ಹುಡುಗರಿಗೆ ಯಾಕೆ ಕರಿಬೇಕಿತ್ತು? ಇಲ್ಲೇ ನಮ್ಮ ಪರಮೇಶಿನೇ ಇದ್ದಾನೆ ಅಲ್ಲ, ಅವ್ನು ಪಕ್ಕಾ ಪಾಯಿಂಟ್ ಮಾಡ್ತಾನೆ ನಮ್ಮ ಪರಮೇಶಿ. ನಮಗೋಸ್ಕರ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾನೆ. ಅಂಥದ್ರಲ್ಲಿ ಇವ್ರು ನೋಡಿರಿ, ನಮ್ಮ ಅಣ್ಣ ನೋಡಿರಿ ಹಿಂಗೆ ಮಾಡಿಬಿಡ್ತಲ್ಲ. ಇವಾಗ ಹೆಂಗೆ ಹೇಳೋಣ ಪರಮೇಶಿಗೆ ಬೇಡ ಕಣ ಪರಮೇಶಿ ಅಂತ? ಇದೊಳ್ಳೆ ಹಿಂಸೆ ಕಣಪ್ಪ ಅತ್ಲಾಗ ನನಗಂತೂ ಅತ್ಲಾಗಿ. ಬಿಡ್ರಂಗಜ್ಜ, ಏನು ಪರವಾಗಿಲ್ಲ. ನಾನೇನು ಏನು ಪಾಯಿಂಟ್ ಏನು ಮಾಡಲ್ಲ ಇವಾಗ, ಸರಿನಾ? ಈಗ ನೀವು ಅದು ಯಾರೋ ನೆಂಟ್ರು ಯಾರೋ ಬರ್ತಾರಂತ ಹೇಳಿದ್ರಲ್ಲ, ಅವ್ರ ಕೈಲೇ ಪಾಯಿಂಟ್ ಮಾಡಿಸ್ರಿ. ನನಗೇನು ಬೇಜಾರೇನಿಲ್ಲ, ಸರಿನಾ? ನಾನು ಬರ್ತೀನಿ, ಗೊತ್ತಾಗೋಯ್ತು, ನನಗೆ ಕೆಲಸಗಳಿದಾವೆ. ಲೇ ಪಾಪ ಪರಮೇಶಿ ಬೇಜಾರು ಮಾಡ್ಕೋಬೇಡ ಕಣ ಪರಮೇಶಿ. ನೋಡ್ದೇನ್ರಿ ಸಾವ್ಕಾರ್ರಿ ಹೆಂಗ್ ಕೋಪ ಬಂದ್ಬಿಡ್ತು ಪರಮೇಶಣ್ಣಂಗೆ. ನೋಡಿದ್ರ ನಾನು ಹೇಳಿದ್ದು ನೀವು ಸುಳ್ಳು ಅಂದ್ಕೊಬೇಡ್ರಿ. ನೋಡ್ರಿ ಅದೇ ಎಷ್ಟು ಕೋಪ ಮಾಡ್ಕೊಳ್ತೈತಂತ. ಸರಿ ಕಣ್ ರಂಗಜ್ಜ, ನನ್ಗೇನು ಏನು ಬೇಜಾರೇನಿಲ್ಲ. ಬರ್ತೀನಿ ಕಳ್ಳ ಪಾಪ ಕುಮಾರಣ್ಣ. ರಂಗಜ್ಜ ನಾನು ಬರ್ತೀನಿ.